ನಕಲಿ ಅಂಕಪಟ್ಟಿಗಳನ್ನು ತಯಾರಿಸಿ ಸರ್ಕಾರಿ ಹುದ್ದೆಯನ್ನು ಗಿಟ್ಟಿಸ್ಕೊಂಡಿದ್ದಾರೆ. ಈ ವ್ಯಕ್ತಿ ಇನ್ನೂ ಗಿಟ್ಟಿಸ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ, ಮತ್ತು ಇನ್ನಿತರ ಜನನೂ ಕೂಡ ಅದನ್ನು ಬಳಸ್ಕೊಂಡಿದ್ದಾರೆ ಅಂತ ಮಾಹಿತಿ ಇದೆ. ಈ ವ್ಯಕ್ತಿ ಆನಂದ್ ಕುಮಾರ್ ಇಲ್ಲೇ ಕಲಬುರಗಿ ಅವರೇ ಕಾಣಿಸ್ತದೆ. ಬೆಂಗಳೂರಿನಲ್ಲಿ ಇವರನ್ನು ಅರೆಸ್ಟ್ ಮಾಡಿದರು ಸ್ವಲ್ಪ ದಿವಸಗಳ ಹಿಂದೆ. ಅರೆಸ್ಟ್ ಮಾಡಿ ಜೈಲಿಗೂ ಹಾಕಿದ್ರು. ಮತ್ತು ಪುನಃ ಈತ ಹುದ್ದೆಯನ್ನು ಪಡೆದು ಇನ್ಚಾರ್ಜ್ ಮಿನಿಸ್ಟರರ ಚೋರಿ ದಂಧೆ ಮಾಡುವಂತಹ ಕೆಲವೊಬ್ಬರು ಏಜೆಂಟ್ರಿದ್ದಾರಲ್ಲ, ಅವ್ರ ಮೂಲಕ ಶಿಫಾರಸು ಮಾಡಿಸಿ ಚಾರ್ಜ್ ಶೀಟ್ ಆಗಿದೆ ಸರ್, ಹಂಗೆ ಇವ್ರ ಮೇಲೆ ಶಿಫಾರಸು ಮಾಡಿ ಸಾವಳಗಿಯ ಒಂದು ಕಾಲೇಜಿನ ಸಾವಳಗಿಗೆ ಒಂದು ಕಾಲೇಜ್ ಇದೆ, ಹೌದು, ಆನಂದ್ ಕುಮಾರ್ ಸಾವಳಗಿ ಮೊರಾರ್ಜಿ ದೇಸಾಯಿ ಕಾಲೇಜಿನ ಪ್ರಿನ್ಸಿಪಾಲ್ರ ಹುದ್ದೆಯನ್ನು ಇವರು ಅಲಂಕರಿಸಿದ್ದಾರೆ. ಎಲ್ಲಿದೆ ರೀ ನ್ಯಾಯ? ಚಾವಲ್ ಚೋರ್ ಭೀಮರಾವ್ ಫುಡ್ ಆಫೀಸರ್ ಮೇಲೆ ಆರೋಪ ಬಂದಾಗ ನಿಮ್ಮ ಪತ್ರಿಕೆಯಲ್ಲೇ ಇನ್ಚಾರ್ಜ್ ಮಿನಿಸ್ಟರ್ ಹೇಳಿದ್ರು, ಆಗೇನು ಕಂಡು ಬಂದರೆ ಅವರನ್ನು ನಾನು ರಿಮೂವ್ ಮಾಡ್ತೀನಿ ಅಂತ. 8 ತಿಂಗಳಾಯ್ತು, ಇನ್ನೂ ಅಲ್ಲೇ ಇದ್ದಾರೆ. ಚಾರ್ಜ್ ಶೀಟು ಆಗಿದೆ, ಹೈಕೋರ್ಟ್ ಬೇಲು ರಿಜೆಕ್ಟ್ ಮಾಡಿದೆ ಅವರು ಭೀಮಣ್ಣ ಅವರಿಗೆ, ಇನ್ನೂ ಅಲ್ಲೇ ಡ್ಯೂಟಿ ಮಾಡ್ತಾ ಇದ್ದಾರೆ, ಆಹಾರ ಇಲಾಖೆದು. ಈಗ ಈ ಮಹಾನ್ ವ್ಯಕ್ತಿಯವರು ಆನಂದ್ ಕುಂಬಾರ್ ಅವರು ಬಂದು ಅಲ್ಲಿ ಪ್ರಿನ್ಸಿಪಾಲ್ ಸ್ಥಾನ ಅಲಂಕರಿಸ್ಕೊಂಡಿದ್ದಾರೆ. ಇವರು ಏನು ಮಕ್ಕಳಿಗೆ ಶಿಕ್ಷಣ ಕೊಡ್ತಾರೆ? ಕಾಲೇಜ್ ಇಂಥವರನ್ನು ಇವರು ನೇಮಕ ಮಾಡಿದ್ದಾರೆ ಅಂದರೆ ಸಂಪೂರ್ಣವಾಗಿ ಇಲ್ಲಿಯ ಭ್ರಷ್ಟಾಚಾರಕ್ಕೆ, ದುರಾಡಳಿತಕ್ಕೆ ಈ ಭಾಗದ ಕಾಂಗ್ರೆಸ್ ಶಾಸಕರು ಮತ್ತು ಇಲ್ಲಿಯ ಮಂತ್ರಿಗಳು ಇದರ ನೇರ ಹೊಣೆ ಹೊರಬೇಕಾಗುತ್ತೆ ಅನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳ್ತಾ, ಕೊನೆಗೊಂದು ವಿಚಾರ ಏನಂತ ಕೇಳಿದರೆ, ಕಲಬುರಗಿ ನಗರವನ್ನು ಮತ್ತು ಸರ್ಕಾರಿ ಕಚೇರಿಯ ನಾಮಫಲಕವನ್ನು ಇವರು ಉರ್ದು ಸಿಟಿ ಮಾಡೋಕ್ಕೆ ಹೊರಟಿದ್ದಾರೆ ಅನ್ನುವಂಥ ನನಗೆ ಅನುಮಾನ ಕಾಣ್ತಾ ಇದೆ. ಕಣ್ಣಿ ಮಾರ್ಕೆಟ್ಗೆ ಅಳವಡಿಸಿದಂತಹ ಕನ್ನಡ ಬೋರ್ಡ್ಗಳನ್ನು ಕಿತ್ತು ಹಾಕ್ತಾರೆ. ಯಾಕೆ ತೆಗೆದಿದ್ದೀವಿ ಅಂದರೆ ಟ್ರಯಲ್ ನೋಡೋಕ್ಕೆ ಹಾಕಿದ್ದೀವಿ, ತೆಗೆದಿದ್ದೀವಿ ಅಂತ ಹೇಳ್ತಾರೆ. ಟ್ರಯಲ್ನಲ್ಲಿ ಏನಾದ್ರು ಮಿಸ್ಟೇಕ್ ಬಂತಾ? ಯಾವುದೂ ಮಿಸ್ಟೇಕ್ ಬರಲಿಲ್ಲ. ಉರ್ದು ಹಾಕಬೇಕು ಅಂತ ಒತ್ತಡ ಬಂದದ್ದಕ್ಕಾಗಿ ಯಾರು ಹೇಳಿದ್ರು ಏನೋ ಎಲ್ಲಷ್ಟು ತೆಗೆದುಬಿಟ್ರೆ ಯಾವುದೂ ಬೇಡ ಅನ್ನೋ ಕಾರಣಕ್ಕಾಗಿ ಅವೆಲ್ಲ ಅಕ್ಷರಗಳನ್ನು ಕೆಳಗಿಳಿಸಿ ಇವತ್ತು ಕನ್ನಡಕ್ಕೆ ಅಪಮಾನ ಮಾಡಿದ್ದಾರೆ, ಕನ್ನಡಕ್ಕೆ ದ್ರೋಹ ಬಗೆದಿದ್ದಾರೆ. ಇದು ನಾಚಿಕೆಗೇಡಿನ ಸಂಗತಿಯಾಗಿದೆ. ಭ್ರಷ್ಟಾಚಾರ, ಕನ್ನಡ ವಿರೋಧಿ ಈ ಸರ್ಕಾರ ಬಹಳ ದಿನ ಈ ರಾಜ್ಯದಲ್ಲಿ ಕಾರೋಬಾರ ಮಾಡೋದಿಲ್ಲ. ಇದಕ್ಕೆ ತಕ್ಕ ಪಾಠವನ್ನು ಜನರು ಕಲಿಸ್ತಾರೆ. ಮತ್ತು ಈ ಪೊಲೀಸ್ ಪ್ರಕರಣವನ್ನು, ಭ್ರಷ್ಟಾಚಾರ ಪ್ರಕರಣವನ್ನು ಇವರೇನಾದರೂ ಗಂಭೀರವಾಗಿ ತೆಗೆದುಕೊಳ್ಳದೆ ಹೋದರೆ ಶಿವಸೇನೆ, ಕರ್ನಾಟಕ ಪಕ್ಷ ನಾವು ಹೈಕೋರ್ಟ್ನಲ್ಲಿ PIL ಹಾಕಿ CBIಗೆ ಕೊಡುವಂತೆ ನಿರ್ದೇಶನ ನೀಡುವಂತೆ ನಾವು ಅರ್ಜಿಯನ್ನು ಸಲ್ಲಿಸಲಿದ್ದೇವೆ. ಅಂದರೆ ಭ್ರಷ್ಟ ಅಧಿಕಾರಿಗಳೇ ನಮ್ಮ ಖರ್ಗೆ ಅವರಿಗೆ ಕಾಣ್ತಾರೆ ಅಂತ, ಪ್ರಾಮಾಣಿಕ ಅಧಿಕಾರಿಗಳು ಇವರು ಕಾಣೋದಿಲ್ಲ. 25 ಲಕ್ಷ ರೂಪಾಯಿ ರೆಡ್ ಹ್ಯಾಂಡ್ ಆಗಿ ಇವರು ಸಿಕ್ಕಾಕೊಂಡಿದ್ದಾರೆ, ಮನೆಯಲ್ಲಿ ಅಕ್ರಮ ಆಸ್ತಿ ಗಳಿಸ್ಕೊಂಡಿದ್ದಾರೆ. ಚಾರ್ಜ್ ಶೀಟು ಕೂಡ ಆಗ್ತಾ ಇದೆ ಅನ್ನುವಂಥದ್ದಿದೆ. 2 ತಿಂಗಳಿಂದ ಆಗಿತ್ತು. ಇವರನ್ನು ರೆಡ್ ಕಾರ್ಪೆಟ್ ಹಾಕಿ ಮೊನ್ನೆ ಖರ್ಗೆ ಅವರು ತಮ್ಮ ಸ್ಥಾನಕ್ಕೆ, ತಮ್ಮ ಮಂತ್ರಿಮಂಡಲದ ಕಾರ್ಯಕ್ಷೇತ್ರಕ್ಕೆ ತಂದು ಇಲ್ಲಿ ಕೂಡಿಸ್ತಾರೆ ಅಂದರೆ ಲೂಟಿ ಮಾಡೋಕ್ಕೆ, ಮತ್ತೇನೂ ಇಲ್ಲ. ಮುಂದಿನ ಚುನಾವಣೆಗೆ ಹಣ ಸಂಗ್ರಹ ಮಾಡೋದಕ್ಕಾಗಿ ಇಂಥ ಚೋರರನ್ನು ತಮ್ಮ ಅಕ್ಕಪಕ್ಕದಲ್ಲಿ ಇಟ್ಕೊಂಡು ಆಡಳಿತ ನಡೆಸ್ತಾ ಇದ್ದಾರೆ. ಮತ್ತು ಕನಿಜಾ ಫಾತಿಮಾ ಅವರು ಇದಕ್ಕೆ ಲೆಟರ್ ಕೊಟ್ಟವರಂತೆ. ಇದಕ್ಕೆ ಶಿಫಾರಸು ಮಾಡಿದವರು ಮಾನ್ಯ ಮಹಾಮಂತ್ರಿಗಳು.
ಸರ್ ಬೇಲು ಹೈಕೋರ್ಟಿಗೆ ಹೋಗಿದ್ದರು, ರಿಜೆಕ್ಟ್ ಆಯಿತು. ರಿಜೆಕ್ಟ್ ಆದಮೇಲೆ ಅವ್ರನ್ನ ಅರೆಸ್ಟ್ ಮಾಡಬೇಕಲ್ಲ. ನಾವೇನಾರ ಹೋರಾಟ ಮಾಡಿದರೆ ನಮ್ಮ ಮನೆಗೆ ನೋಟಿಸ್ ಕಳಿಸ್ತಾರೆ, ಮಠಕ್ಕೆ ನೋಟಿಸ್ ಕಳಿಸ್ತಾರೆ, ಮಠ ಬಿಟ್ಟು ಹೊರಗಡೆ ಬರೋದಾಗೆ ನಿರ್ಬಂಧ ವಿಧಿಸ್ತಾರೆ. ಮತ್ತು ಈ ಕಳ್ಳರನ್ನೇ ನಿಮ್ಮ ಪಕ್ಕಕ್ಕೆ ಇಟ್ಕೊಂಡಿದ್ದೀರಲ್ರಿ, ಏನು ಮಾಡಿದೇನ್ರಿ ಕೇಳಬೇಕು ಅವ್ರಿಗೆ. ನೀವು ಹೋಗಿ ಕೇಳಬೇಕು, ನಿಮಗೆ ಸ್ಟೇಟ್ಮೆಂಟೇ ಕೊಡಲ್ಲ ಅವರು. ಅದೇ ಸರ್, ನಾವು ಅದಕ್ಕೇ ನಾವು ಸರ್ಕಾರದ ಮೇಲೆ ಒತ್ತಡ ಹಾಕಟ್ಟಿರ್ತೀವಿ. ಜಿಲ್ಲಾ ಸಮಾಜ ಕಲ್ಯಾಣಾಧಿಕಾರಿ ಶಾಸಕ ಮೆಂಬರ್ ಅನರ್ಹ ಮಾಡ್ಬೇಕಂತೇಳಿ ಇನ್ಚಾರ್ಜ್ ಮಿನಿಸ್ಟ್ರಿ ಕುಮಾರಸ್ವಾಮಿ ಅವರು ಆಡಳಿತ ಕಾರಣಗಳಿಂದ ತಿರಸ್ಕರಿಸಿದ್ದಾರೆ. ಅಲ್ಲಿ ಏನಂದ್ರೆ ಈ ಲೋಕಾಯುಕ್ತರು ಹಿಂದಿನೂ ಅದೇ ಅದ, ಏನು ಹೊಸದೇನಲ್ಲ. ಹೌದೌದು. ಅದೇ ಕಂಟಿನ್ಯೂ ಅಲ್ಲ, ಇವ್ರು ಯಾಕೆ ಹೇಳ್ತಾರೆ ನಮ್ಮದು ಅಂಬೇಡ್ಕರ್ ಸರ್ಕಾರ, ನಾವು ಅಂಬೇಡ್ಕರ್ ಹೇಳಿದಾಗೆ ನಡೆಯುವಂಥ ಬಸವಣ ತತ್ವದ ಸರ್ಕಾರ, ಬಸವ ಅಂಬೇಡ್ಕರ ಮತ್ತು ಬುದ್ಧನ ಸರ್ಕಾರ ಅಂತ ಹೇಳ್ತಾರೆ. ಇದು ಅವ್ರಿಗೆ ಪ್ರಶ್ನೆ ಮಾಡಬೇಕು. ಇಲ್ಲಿ ಆಳುವ ಮಂತ್ರಿಗಳಿಗೆ ಈ ಪ್ರಶ್ನೆ ಕೇಳಬೇಕಾಗಿದೆ. ಟೋಟಲಿ ಇಲ್ಲಿ ಎಲ್ಲ ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ. ಧನ್ಯವಾದ ಸರ್.